ವರ್ಷಗಳಾದ್ಮೇಲೆ ಈಗ ಪದ್ಮಲತಾ ಅವರ ಕೇಸು ಸದ್ದನ್ನ ಮಾಡ್ತಾ ಇದೆ. ಅದು SIT ತಂಡ ಬಂದ ಮೇಲೆ ಧರ್ಮಸ್ಥಳದ ತಲೆಬುರುಡೆ ಪ್ರಕರಣ ಸದ್ದು ಮಾಡ್ತಿರುವಾಗಲೇ ಈಗ ಪದ್ಮಲತಾ ಕೇಸು ಕೂಡ ಸದ್ದನ್ನ ಮಾಡ್ತಿದೆ. ಪದ್ಮಲತಾ ಅವರ ಸಾವಿನ ಕುರಿತಾದ ಅತಿ ದೊಡ್ಡ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಇವತ್ತು ಮತ್ತೆ ಮುನ್ನೆಲೆಗೆ ಬಂತು. ಧರ್ಮಸ್ಥಳದ ಪದ್ಮಲತಾ ಅವರ ಕೇಸ್, ಸೌಜನ್ಯ ಕೇಸ್ಗಿಂತ ಈ ಕೇಸು ತುಂಬಾನೇ ಹಳೇದು. ಪದ್ಮಲತಾ ಸಾವಿಗಾಗಿ 1986ರಿಂದ ಕೂಡ ಅವರ ತಂದೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟ್ ಪಕ್ಷದಲ್ಲಿ ಹೋರಾಟವನ್ನ ಮಾಡ್ತಿದ್ದ ಅವರ ತಂದೆ ಮಗಳ ಸಾವಿಗೂ ಕೂಡ ನ್ಯಾಯ ಸಿಗುವವರೆಗೂ ನಾನು ಹೋರಾಡ್ತೀನಿ ಅಂತ ಹೇಳಿದ್ರು. ಹಾಗೆ ಅವರು ಕೊನೆ ಉಸಿರಿರುವವರೆಗೂ ಕೂಡ ಪದ್ಮಲತಾ ಅವರ ಸಾವಿಗೆ ಒಂದು ನ್ಯಾಯ ಸಿಗಲಿ ಅಂತ ಹೇಳಿ ಹೋರಾಡಿದ್ರು. ತಂದೆ ಅಗಲಿಕೆ ನಂತರ ಈಗ ಮತ್ತೆ ಅವರ ಅಕ್ಕ ಪದ್ಮಲತಾ ಅವರ ಸಾವಿಗಾಗಿ ಹೋರಾಟವನ್ನ ಮಾಡ್ತಿದ್ದಾರೆ. 1987ರ ಫೆಬ್ರವರಿಯಲ್ಲಿ ನೇತ್ರಾವತಿ ನದಿಯಲ್ಲಿ ಸಿಕ್ಕಿತ್ತು ಪದ್ಮಲತಾ ಅವರ ಹೆಣ. 1986ರಲ್ಲಿ ಅವರು ಕಾಣೆಯನ್ನ ಆಗಿದ್ರು. ಸೊ ನೋಡಿ, ಬಾಡಿ ಸಿಕ್ಕಾಗ ತಲೆ ಕೂದಲು ಇರಲಿಲ್ಲ, ಹಾಗೆ ಹಲ್ಲುಗಳು ಇರಲಿಲ್ಲ. ಮಿಸ್ಸಿಂಗ್ ಆದಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಕೊನೆಗೆ ಸಿ ರಿಪೋರ್ಟ್ ಅನ್ನ ಹಾಕಿ ಕೇಸನ್ನ ಕ್ಲೋಸ್ ಮಾಡಿದ್ರು ಪೊಲೀಸ್ ಅಧಿಕಾರಿಗಳು. ನೋಡಿ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿರಬಹುದು ಅವರು. ಈಗ ಮತ್ತೆ ಧರ್ಮಸ್ಥಳ ಫೈಲ್ಸ್ ಸದ್ದು ಮಾಡ್ತಿರುವಾಗಲೇ ಪದ್ಮಲತಾ ಅವರ ಕೇಸ್ ಕೂಡ ಸದ್ದನ್ನ ಮಾಡ್ತಿದೆ. ನ್ಯಾಯ ಕೊಡಿಸುವಂತೆ SIT ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ಪದ್ಮಲತಾ ಅವರ ಅಕ್ಕ. ಅವ್ರಿಗೆ ಇವಾಗ 60 ವರ್ಷ ಆಗಿದೆ. ಸೊ 39 ವರ್ಷ ಆದ್ರೂ ಕೂಡ ಪದ್ಮಲತಾ ಕೇಸ್ಗೆ ಒಂದು ನ್ಯಾಯ ಸಿಕ್ಕಿಲ್ಲ. ನೋಡಿ, ಪದ್ಮಲತಾ ಸಾವಿನ ಕುರಿತಾಗಿ ಒಂದು ಅತಿ ದೊಡ್ಡ ಸ್ಟೋರಿ ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಪದ್ಮಲತಾ ಅವರ ಕೇಸ್ ನೀವು ನೋಡ್ಬೋದು. ಅವರ ಅಕ್ಕ ಒಂದು ವಿಂಡೋದಲ್ಲಿ ಕಾಣಿಸ್ತಿದ್ದಾರೆ ನಿಮಗೆ. ಅವ್ರ ಹೆಸರು ಇಂದಿರಾ ಅಂತ ಹೇಳಿ. ಅವ್ರಿಗೂ ಇವಾಗ 60 ವರ್ಷ ಆಗಿದೆ. ಪದ್ಮಲತಾ ಅವ್ರಿಗೆ ಈಗ ಇದ್ದಿದ್ರೆ 55 ವರ್ಷಗಳಾಗ್ತಿತ್ತು. ಸೊ ಅವರು ಕಾಲೇಜ್ಗೆ ಹೋಗುವಂಥ ಟೈಮಲ್ಲಿ ಮಿಸ್ಸಿಂಗ್ ಆಗಿರ್ತಾರೆ. ಮಿಸ್ಸಿಂಗ್ ಆದಾಗ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾರೆ. ಸತತ ಒಂದು 5 ತಿಂಗಳಾದ್ಮೇಲೆ ಅವರ ಬಾಡಿ ಸಿಕ್ಕಿರುವಂಥದ್ದು, ಅಂದರೆ 53ನೇ ದಿನಕ್ಕೇನೋ ಅವರ ಬಾಡಿ ಸಿಕ್ಕಿರುವಂಥದ್ದು. ಈಗ ನವೆಂಬರ್ನಲ್ಲಿ 1986 ನವೆಂಬರಲ್ಲಿ ಕಾಣೆಯಾಗಿದ್ರೆ ಅವರು 1987 ಫೆಬ್ರವರಿಯಲ್ಲಿ ಅವರ ಬಾಡಿ ಪತ್ತೆಯಾಗಿದೆ. ಪದ್ಮಲತಾ ಅವರ ಬಾಡಿ ಅದು ನೇತ್ರಾವತಿಯ ನದಿಯಲ್ಲಿ ಪತ್ತೆ ಆಗಿರುವಂಥದ್ದು. ನೋಡಿ, ಆ ಕುಟುಂಬಕ್ಕೆ ಎಷ್ಟು ನೋವಾಗಿರಬೇಡ. ಮಗಳನ್ನ ಹುಡುಕೊಂಡು ಅವರ ತಂದೆ ತಾಯಿಗಳು ಎಷ್ಟು ಅಲ್ದಿರಬೇಡ. ಆ ಸಮಯದಲ್ಲಿ 53 ದಿನಗಳ ಕಾಲ ಪದ್ಮಲತಾ ಅವರು ಮಿಸ್ಸಿಂಗ್ ಆಗಿರ್ತಾರೆ. ಆದರೂ ಕೂಡ ಪೊಲೀಸರು ಯಾವುದೇ ರೀತಿಯಾದ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಬಟ್ ಆಮೇಲೆ ಆರೋಪಿ ಸಿಗಲಿಲ್ಲ ಅಂತೇಳಿ ಸಿ ರಿಪೋರ್ಟ್ ಅನ್ನ ಹಾಕಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡಿರಬಹುದು ಪೊಲೀಸರು? ಯಾಕೆ ಅವಾಗ ಪೊಲೀಸ್ ತಂಡ ಇರಲಿಲ್ವಾ? ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗ್ತಿರ್ಲಿಲ್ವಾ? ಹಾಗೆ ಹಿಂದೆ ಅಂದರೆ ಯಾರು ಪದ್ಮಲತಾ ಅವರ ಫ್ಯಾಮಿಲಿ ಏನಿದೆ ಅವರು ನೀಟಾಗಿ ಏನೇನಾಯಿತು, ಯಾರ್ಯಾರಿದ್ರು, ಯಾರು ಕರ್ಕೊಂಡು ಹೋಗಿರಬಹುದು ಅಂತ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಅವರು ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟರೂ ಕೂಡ ಕೊನೆಗೆ ಆರೋಪಿಯನ್ನ ಹಿಡಿಯಕ್ಕಾಗಲಿಲ್ಲ ಅಂತ ಹೇಳಿ ಆಗಲೇ ಕೇಸನ್ನು ಕ್ಲೋಸ್ ಮಾಡಿದ್ರು. ನೋಡಿ, ಮಗಳ ನೆನಪಿನಲ್ಲೇ ಪದ್ಮಲತಾ ಅವರ ತಂದೆ ಗಡ್ಡ ಮತ್ತು ತಲೆ ಕೂದಲು ಯಾವುದನ್ನೂ ಕೂಡ ತೆಗೆದಿರಲಿಲ್ಲ. ನನ್ನ ಮಗಳಿಗೆ ಯಾವಾಗ ನ್ಯಾಯ ಸಿಗುತ್ತೆ ನಾನು ಆಗ ನನ್ನ ಗಡ್ಡ ಮತ್ತು ತಲೆ ಕೂದಲನ್ನ ತೆಗಿತೀನಿ ಅಂತ ಹೇಳಿ ಪಣ ತೊಟ್ಟಿದ್ರು. ಕೊನೆ ಉಸಿರಿರುವವರೆಗೂ ಕೂಡ ಪದ್ಮಲತಾ ಅವ್ರಿಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು, ನನ್ನ ಮಗಳಿಗೆ ನ್ಯಾಯ ಸಿಗಲಿ ಅಂತ ಹೇಳಿ ಹೋರಾಟವನ್ನು ಮಾಡಿದ್ರು. ಕೊನೆಗೆ ಪದ್ಮಲತಾ ಅನ್ನೋ ಒಂದು ಹೆಸರಿನಿಂದನೇ ತಂದೆ ಪ್ರಾಣವನ್ನು ಬಿಟ್ಟರು. ಸೊ ಈ ರೀತಿಯಾಗಿ ಈ ಒಂದು ಕುಟುಂಬದ ಸ್ಟೋರಿ ಇದೆ. ಇದು 1986 ನವೆಂಬರ್ನಲ್ಲಿ ನಡೆದಿದಂಥ ಘಟನೆ. ಇನ್ನೂ ಕೂಡ ಈ ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿಲ್ಲ. ಅಂದರೆ ಸಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿಸಿದ್ರು. ನಮಗೆ ಅದರಲ್ಲಿ ಯಾವುದೇ ಭರವಸೆ ಇಲ್ಲ ಆ ಇನ್ವೆಸ್ಟಿಗೇಷನಲ್ಲಿ. ಈಗ SIT ತಂಡ ನಮಗೆ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ಪದ್ಮಲತಾ ಅವರ ಅಕ್ಕ ಈಗ ಮುನ್ನೆಲೆಗೆ ಬಂದಿದ್ದಾರೆ. ಪದ್ಮಲತಾ ಅವ್ರ ಪ್ರಕರಣನೂ ಕೂಡ ಅಷ್ಟೇ ಹೈಪ್ ಆಗಿತ್ತು. ನೀವು ಅಷ್ಟೇ ಪ್ರೊಟೆಸ್ಟ್ ಮಾಡಿದ್ರಿ, ನ್ಯಾಯಕ್ಕಾಗಿ ಅಷ್ಟೇ ಹೋರಾಡಿದ್ರಿ. ಕೊನೆಗೂ ನಿಮ್ಗೆ ನ್ಯಾಯ ಸಿಕ್ತಾ ಅಮ್ಮ? ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಗ್ತದೆ ಅಂತ ಹೇಳ್ತಿದ್ರು, ಆದರೆ ಸಿಗಲಿಲ್ಲ. ಕೊನೆಗೆ ಸಿ ರಿಪೋರ್ಟ್ ಅಂತ ಏನೋ ಬರೆದ್ರು, ಹಾಗೆ ಅಷ್ಟೇ, ಅಲ್ಲಿಗೆ ಮುಗಿತದು. ಹೆಂಗೆ ಅದು ಸಿ ರಿಪೋರ್ಟ್ ಅಂತ ಹೇಳಿ ಮಾಡಿದ್ರೆ ಏನಾದ್ರು ತನಿಖೆ ಮಾಡಿದ್ರ? ಅದೇ ಯಾರಾದರೂ ಅದು ಹೇಗಾಯ್ತು ಹೆಂಗಾಯ್ತು ಅಂತ ಹೇಳಿದ್ರ? ಅದು ಹೆಂಗೋಯ್ತು ಸಿ ರಿಪೋರ್ಟ್ಗೆ? ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಹೇಳಿದ್ರು. ಬಟ್ ಪತ್ತೆ ಹಚ್ಚಲಾಗಿತ್ತಲ್ಲ, ಅವ್ರದ್ದು ಪದ್ಮಲತಾ ಅವ್ರದ್ದು ಬಾಡಿ ಸಿಕ್ಕಿತ್ತು, ಕೈಕಾಲು ಕಟ್ಟಾಗಿದ್ದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅಂತ ಹೇಳಲಾಗ್ತಿದೆ. ಬಾಡಿ ಸಿಕ್ಕಿತ್ತು, ಆದರೆ ಇದು
ಕೊಲೆಗಾರನ್ನು ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಅಧಿಕಾರಿಗಳಿಗೆ ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಪಾಸಿಟಿ ಇರಲಿಲ್ವಾ ಆಗಿನ ಕಾಲದಲ್ಲಿ, ಅಥವಾ ಎಕ್ವಿಪ್ಮೆಂಟ್ಸ್ಗಳಿರಲಿಲ್ವಾ, ತಂಡ ಇರಲಿಲ್ವಾ, ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಲಿಲ್ವಾ, ಏನು ಕಾರಣ ಇತ್ತು, ಯಾಕಾಗಲಿಲ್ಲ ಅವ್ರ ಕೈಯಲ್ಲಿ? ಎಲ್ಲವೂ ಆಯಿತು, ಆದರೆ ಕೊಲೆಗಡುಕರು ಪ್ರಭಾವಿಗಳು. ನಿಮ್ಮ ತಂದೆಯವರು ಇರ್ಬೇಕಾದ್ರೆ ಅವರು ಕೂಡ ವಿಪರೀತ ಹೋರಾಟವನ್ನ ನಡೆಸಿದ್ರು, ವಿಪರೀತ ಹೋರಾಟ ಮಾಡಿದ್ರು ಅವರು ಓಡಾಡ್ತಿದ್ದ ಅಷ್ಟು ಸಮಯವು ಈ ಪ್ರಕರಣ ಅಂತಲ್ಲ, ಎಲ್ಲಿ ಅನ್ಯಾಯ ಆದರೂ ಅವರು ಹೋರಾಟಕ್ಕೆ ಹೋಗ್ತಿದ್ರು. ಹೌದು. ಸೊ ಅವರು ಪದ್ಮಲತಾ ನ್ಯಾಯ ಸಿಗೋ ತನಕ ನಾನು ಕೂದಲನ್ನು ಕಟ್ ಮಾಡಲ್ಲ, ಸೊ ಆ ರೀತಿಯಾಗಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಕೊನೆಗಳಿಗೆ ಎಲ್ಲೂ ಅವರು ಈ ಒಂದು ಪ್ರಕರಣವನ್ನ ನೆನಪಲ್ಲಿ ಇಟ್ಕೊಂಡೇ ಪ್ರಾಣ ಬಿಟ್ರ, ಹೇಗೆ ಅಮ್ಮ? ಅವರಿಗೆ ಸ್ವಲ್ಪ ಏಜ್ ಆದ ನಂತರ 86 ವರ್ಷದಲ್ಲಿ ಅವರು ತೀರ್ಕೊಂಡದ್ದು. ಅಷ್ಟು ಅವರಿಗೆ ಸ್ವಲ್ಪ ತಿಳುವಳಿಕೆ ಇದ್ದ ಟೈಮಲ್ಲಿ ಎಲ್ಲ ಇದೇ ವಿಷಯವನ್ನು ಹೇಳ್ತಿದ್ರು. ಪದ್ಮಲತಾ ಮಗಳಿಗೆ ನ್ಯಾಯ ಆದರೂ ಸಿಗಲಿಲ್ಲಲ್ಲ ಅಂತ ಒಂದು ಕೊರಗಿತ್ತು ಅವರಲ್ಲಿ. ಪದ್ಮಲತಾ ಅವರು ಹೇಗೆ ಮಿಸ್ ಆದ್ರು, ಆಮೇಲೆ ಹೇಗೆ ಸಿಕ್ಕಿದ್ರು? ನೀವು ಹೇಳಿದ್ರಿ ಪ್ರಭಾವಿಗಳು ಅಂತ ಅಂದ್ಬಿಟ್ಟು. ಸೊ ಈಗ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಅನ್ಸುತ್ತಾ? ಇಲ್ಲ, ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಧೈರ್ಯ ಬರೋದಿಲ್ಲ. ಅಂದರೆ ಪ್ರಭಾವಿಗಳ ಮುಂದೆ, ಹಣದ ಮುಂದೆ ಯಾವುದು ನ್ಯಾಯ ಇಲ್ಲ. ಹಣಕ್ಕೆ, ಹಣಬಲದ ಮುಂದೆ ನ್ಯಾಯಕ್ಕೆ ಬೆಲೆ ಇಲ್ಲ. ಹೇಗೆ ಪದ್ಮಲತಾ ಅವರು ಏನು ಮಾಡ್ತಿದ್ರು, ಅವ್ರು ಹೇಗೆ ಮಿಸ್ ಆದರು? ಪದ್ಮಲತಾ ನನ್ನ ತಂಗಿ. ಪದ್ಮಲತಾ 1986 ಡಿಸೆಂಬರ್ 22ರಂದು ಉಜಿರೆ SDM ಕಾಲೇಜಿಗೆ ಹೋದವಳು ಮರಳಿ ಮನೆಗೆ ಬರಲಿಲ್ಲ. ಅಂದರೆ 3 ದಿನದ ಕಾಲೇಜ್ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ಲು. ಫಸ್ಟಿನ ದಿವಸ ಬೆಳಗ್ಗೆ ಹೋದವಳು ಸಾಯಂಕಾಲ KSRTC ಬಸ್ಸಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದಾಳೆ. ನೋಡಿದವರು ಇದ್ದಾರೆ. ಮತ್ತೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿರಲಿಲ್ಲ. ಆದರೆ ಮತ್ತೆ ಗೊತ್ತಾಯಿತು, ಅವಳನ್ನು ನಮ್ಮ ಅತ್ತೆ ಸರೋಜಿನಿ ಅಂತ ಅವರು ನಿನ್ನನ್ನು ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಅಂತ ಕಳಿಸಿದ್ರಂತೆ. ಹೋಗಿ ಪ್ರಿನ್ಸಿಪಾಲ್ನ ಇಲ್ಲಿ SDM ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಅಂತ ಅವರ ಕಾರಲ್ಲಿ ಪ್ರಿನ್ಸಿಪಾಲ್ ಕರೀತಾರೆ ಅಂತ ಆಗುವ ಯಾವ ಮಕ್ಕಳು ಸಡನ್ನಾಗಿ ಹೋಗ್ತಾರೆ. ಆದರೆ ಹಾಗೆ ಹೋದವಳು ಮತ್ತೆ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಕಾಣಲಿಕ್ಕೆ ಸಿಕ್ಕಿದ್ದು 87 ಫೆಬ್ರವರಿ 17ರ ದಿವಸ. ಇದು ಖಾಲಿ ಎಲುಬಿನ ಮೂಳೆ ಅವರನ್ನು ನೀವು ಹೇಗೆ ಪತ್ತೆ ಹಚ್ಚಿದ್ರಿ? ನಾವು ಪತ್ತೆ ಹಚ್ಚಿದ್ರೆ ಇದು ನಮಗೆ ಹೇಳಿದ್ದು ನದಿಯಲ್ಲಿ ಯಾರ ಮೀನು ಹಿಡಿಲಿಕ್ಕೆ ಹೋದವರು ನೋಡಿ ಅವರು ಬೇರೆಯವರಿಗೆಲ್ಲ ಹೇಳಿ ಪೊಲೀಸರು ಬಂದು ಅಪ್ಪನ ಕರ್ಕೊಂಡು ಹೋದ. ಆದರೆ ಅವಳ ಕೈಯಲ್ಲಿದ್ದ ವಾಚ್ ಇತ್ತು, ಮತ್ತು ಅವಳು ಹಾಕ್ಕೊಂಡಿದ್ದ ಬಟ್ಟೆ ಎಲ್ಲ ಇತ್ತು. ಹಾಗೆ ಅದರಿಂದಾಗಿ ಗುರ್ತದೆ. ಯಾವ ನದಿಯಲ್ಲಿ ಸಿಕ್ಕಿದ್ದು? ನರಿಯ ಹೊಳೆ ಅಂತ ಹೇಳ್ತಾರೆ. ಅದು ನೇತ್ರಾವತಿಗೆ ಸೇರಿಕೊಳ್ಳುವಂಥದ್ದು ನರಿಯ ಹೊಳೆ. ಸೊ ಅಲ್ಲಿ ಪದ್ಮಲತಾ ಅವರ ಬಾಡಿ ಸಿಕ್ಕಿತ್ತು. ಸೊ ಅಂತ ಒಂದು ದುಸ್ಥಿತವಾದ ಒಂದು ಪರಿಸ್ಥಿತಿ. ಆಲ್ಮೋಸ್ಟ್ ಒಂದು ಅವ್ರಿಗೆ ಎಷ್ಟು ದಿನ ಕಾಣೆ ಆಗಿದ್ರು ಹೇಳಿ? ಅವಳು 57 ದಿವಸ. 57ನೇ ದಿವಸ ಎಲುಬು ಅಂದರೆ ಮೂಳೆ ಮಾತ್ರ, ಇದು ಮಾಂಸ ಏನಿರಲಿಲ್ಲ, ಇಲ್ಲ, ಆ ಸ್ಥಿತಿಯಲ್ಲಿ ಪತ್ತೆ ಆಯಿತು. ಆದರೆ ಬಾಯಲ್ಲಿ ಹಲ್ಲು ಏನಿರಲಿಲ್ಲ, ತಲೆಗೂದಲು ಏನಿಲ್ಲ, ಖಾಲಿ ಎಲುಬು. ಮತ್ತು ಹಾಕಿದ ಬಟ್ಟೆ, ಕೈಯಲ್ಲಿದ್ದ ವಾಚ್, ಅಂದರೆ ಕೈಯೆಲ್ಲ ಕಟ್ಟಿದ್ರು, ಕೈ ಮತ್ತು ಕಾಲು ಕಟ್ಟಿದ್ರು. ಅದರಿಂದಾಗಿ ಕೈಯಲ್ಲಿದ್ದ ವಾಚ್ ಇತ್ತು. ಹಾಗೆ ಇದರ ಆಧಾರದ ಮೇಲೆ ಗುರುತ ಹಿಡಿದೆವು. ಈಗ ಅದನ್ನ ಬಾಡಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಪದ್ಮಲತಾ ಅವ್ರ ಜೊತೆ ಏನೆಲ್ಲ ಕೃತ್ಯಗಳಾಗಿದೆ ಅಂತ ಹೇಳಿ ಕಂಡು ಬಂದವು? ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ವಿಷಯ ನನಗೆ 21 ವರ್ಷ ಆಗಿತ್ತು ಆ ಟೈಮಲ್ಲಿ. ಆದರೆ ಮನೆಯಲ್ಲಿ ಎಲ್ಲ ವಿಷಯ ಹೇಳ್ತಿರ್ಲಿಲ್ಲಪ್ಪ. ಪೋಸ್ಟ್ಮಾರ್ಟಮಲ್ಲಿ ನದಿಯಲ್ಲೇ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ರಂತೆ. ನಾನು ನದಿಗೆ ಹೋಗಲಿಲ್ಲ, ಮನೆಗೆ ತಂದು ಬಾಡಿ ನೋಡಿದೆ, ನಾನು ಮನೆಯಲ್ಲೇ ಇದ್ದೆ. ಪದ್ಮಲತಾ ಅವ್ರ ಪ್ರಕರಣನೂ ಕೂಡ ಅಷ್ಟೇ ಹೈಪ್ ಆಗಿತ್ತು, ನೀವು ಅಷ್ಟೇ ಪ್ರೊಟೆಸ್ಟ್ ಮಾಡಿದ್ರಿ, ನ್ಯಾಯಕ್ಕಾಗಿ ಅಷ್ಟೇ ಹೋರಾಡಿದ್ರಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇಂದಿರಾ ಅವರ ಮಾತುಗಳನ್ನ. ತಂಗಿಗೆ ನ್ಯಾಯ ಸಿಗ್ಲಿ ಅಂತ ಹೇಳಿ ಇವತ್ತು ಅವರು ಮುನ್ನೆಲೆಗೆ ಬಂದಿದ್ದಾರೆ. ಅವರು ಒಂದಷ್ಟು ಸ್ಟೋರಿ ಹೇಳ್ತಾರೆ ಹೇಗೆ ಪದ್ಮಲತಾ ಅವರು ಮಿಸ್ಸಿಂಗ್ ಆದ್ರು ಅಂತ. ಸೊ ಪದ್ಮಲತಾ ಅವರು ಕಾಲೇಜ್ಗೆ ಹೋಗಿರ್ತಾರೆ, ಎಲ್ಲರೂ ಅವರನ್ನ ನೋಡಿರ್ತಾರೆ. ಮತ್ತೆ ಕಾಲೇಜಿಂದ ಹೊರಗೆ ಬರಬೇಕಾದ್ರೆ ಪ್ರಿನ್ಸಿಪಾಲ್ ಕರೆದ್ರು ಅಂತ ಹೇಳಿ ಅವರ ಅತ್ತೆನೇ ಹೇಳ್ತಾರಂತೆ. ಸೊ ಹಾಗಾಗಿ ಪದ್ಮಲತಾ ಅವರು ಪ್ರಿನ್ಸಿಪಾಲ್ನ ನೋಡೋದಕ್ಕೆ ಹೋದಾಗ
ಆಗ ಕಾರಲ್ಲಿ ಯಾರೋ ಒಂದು ಇಬ್ರು ವ್ಯಕ್ತಿಗಳಿದ್ರು ಅಂತ ಹೇಳಿ ಮೆನ್ಷನ್ ಅನ್ನ ಕೂಡ ಮಾಡಿದ್ದಾರೆ. ಆ ಕಾರಲ್ಲಿ ಯಾರಿದ್ರು ಹಾಗಾದ್ರೆ ನಮಗೆ ಗೊತ್ತು, ನಾವು ಕೇಳಿಸ್ಕೊಂಡಿದ್ದೀವಿ, ಆದ್ರೆ ಅದನ್ನ ನಾವು ಹೇಳಂಗಿಲ್ಲ ಬಿಡಂಗಿಲ್ಲ. ಸೊ ಹಾಗಾಗಿ ಅಲ್ಲಿ ಬೀಪನ್ನ ಹಾಕಿರುವಂತದ್ದು. ಸೊ ಪ್ರಭಾವಿ ವ್ಯಕ್ತಿಗಳು ಅಂತ ಕೂಡ ಮೆನ್ಷನ್ ಅನ್ನ ಮಾಡಿದ್ರು. ಹಾಗಾದ್ರೆ ಪೊಲೀಸರು ಇನ್ವೆಸ್ಟಿಗೇಷನ್ ಅಲ್ಲಿ ಎಲ್ಲಿ ಎಡವದ್ರು? ಅವರೇ ಯಾರು ಅಂದ್ರೆ ಅವ್ರಿಗೆ ಅನುಮಾನ ಇಂಥವ್ರೇ ಮಾಡಿರ್ಬೋದು, ಹೀಗೆ ಇರಬಹುದು ಅಂತ ಹೇಳಿ. ಯಾಕಂದ್ರೆ ಪದ್ಮಲತಾ ಅವರ ತಂದೆ ಏನಿದ್ದಾರೆ ಅವರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದವರು. ಅವರು ಎಲ್ಲೇ ಅನ್ಯಾಯ ಆದ್ರೂ ಅಲ್ಲೆಲ್ಲ ಹೋಗಿ ಹೋರಾಟವನ್ನ ಮಾಡ್ತಿದ್ರು. ನಿಮಗೆ ಗೊತ್ತು ಆಗಿನ ಕಾಲದಲ್ಲಿ ಕಮ್ಯುನಿಸ್ಟ್ ಪಕ್ಷ ಎಷ್ಟು ಹೆಸರಾಗಿತ್ತು ಅಂತ ಹೇಳಿ ಕೂಡ. ಹಾಗಾಗಿ ಅವರ ತಂದೆಯವ್ರಿಗೂ ಕೂಡ ಒಂದಷ್ಟು ಥ್ರೆಟಿಂಗ್ಸ್ಗಳಿರುತ್ತೆ, ಅಥವಾ ಹಿಂಗ್ ಮಾಡಬೇಡ ಹಂಗ್ ಮಾಡಬೇಡ ಅಂತ ಹೇಳಿ ಯಾರಾದರೂ ಬೆದರಿಕೆ ಹಾಕೋರು ಕೂಡ ಇರ್ತಾರೆ. ಅವರ ತಂದೆಗೂ ಕೂಡ ಆ ರೀತಿಯಾದ ಒಂದು ಬೆದರಿಕೆ ಇತ್ತೇನೋ. ಸೊ ಹಾಗಾಗಿ ಮಗಳನ್ನ ಇಟ್ಕೊಂಡು ಆಟ ಆಡ್ಸೋಣ, ಮಗಳನ್ನ ಇಟ್ಕೊಂಡು ಅವ್ರಿಗೆ ಬೆದರಿಸೋಣ ಅಂತ ಹೇಳಿ ಮಗಳನ್ನ ಕಿಡ್ನಾಪ್ ಮಾಡಿರ್ಬಹುದು. ಆ ಒಂದು ಸಂದರ್ಭದಲ್ಲಿ ತಂದೆಯವ್ರಿಗೆ ಒಂದಷ್ಟು ಜನರುಗಳ ಮೇಲೆ ಅನುಮಾನ ಇರುತ್ತೆ. ಅವರ ಹೆಸರುಗಳನ್ನೂ ಕೂಡ ಮೆನ್ಷನ್ ಅನ್ನ ಕೂಡ ಮಾಡಿರ್ತಾರೆ. ಆದ್ರೆ ಕೊನೆಯದಾಗಿ ಒಂದು ರಿಪೋರ್ಟ್ ಆಗುತ್ತೆ, ಆದ್ರೆ ಆರೋಪಿ ಯಾರೂ ಕೂಡ ಸಿಗಲ್ಲ. ನೋಡಿ 57 ದಿನಕ್ಕೆ ಮಗಳ ಬಾಡಿ ಸಿಕ್ಕಿರುವಂಥದ್ದು. ಅದು ಎಂಥ ಸ್ಥಿತಿಯಲ್ಲಿ, ತಲೆ ಕೂದಲಿರಲಿಲ್ಲ, ಬಾಯಲ್ಲಿ ಅಲ್ಲಿರಲಿಲ್ಲ, ಮೂಳೆಗಳು ಮೇಲ್ಗಡೆ ಮಾತ್ರ ಬಟ್ಟೆ ಇತ್ತು. ಅಂದ್ರೆ ವಾಚನ್ನ ನೋಡಿ ತಂದೆಯವರು ಇವಳು ನನ್ನ ಮಗಳೇ ಅಂತ ಹೇಳಿ ಅವರು ಕಂಡಿಡಿಯೋದಕ್ಕೆ ಸಾಧ್ಯವಾಯಿತು. ಅಂತ ಒಂದು ಪರಿಸ್ಥಿತಿಯಲ್ಲಿ ಪದ್ಮಲತಾ ಅವರ ಬಾಡಿ ಸಿಕ್ಕಿದ್ದು. ಪದ್ಮಲತಾ ಅವರ ಕೇಸು ಸೌಜನ್ಯ ಕೇಸ್ಗಿಂತ ತುಂಬಾ ಹಳೆಯದಾದ ಕೇಸು. ಈ 2 ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು. ನೋಡಿ, ನ್ಯಾಯ ಅನ್ನೋದು ಯಾವತ್ತೂ ಕೂಡ ಎಲ್ರಿಗೂ ಒಂದೇ. ಸತ್ಯ ಯಾವತ್ತಿದ್ರು ಹೊರಗೆ ಬರಲೇಬೇಕು. ಅದು 50 ವರ್ಷ ಆದ್ರೂ, 30 ವರ್ಷ ಆದ್ರೂ, 40 ವರ್ಷ ಆದ್ರೂ ಈ ಒಂದು ಪ್ರಕರಣ ಏನಿದೆ ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ಹೇಳಿ ಅವರ ಅಕ್ಕ ಈಗ ದನಿ ಎತ್ತಿರುವಂತದ್ದು. ಅವ್ರಿಗೆ 60 ವರ್ಷ. ಈಗ ಪದ್ಮಲತಾ ಅವ್ರು ಇದ್ದಿದ್ರೆ ಅವ್ರಿಗೆ 55 ವರ್ಷ ಆಗ್ತಿತ್ತು. ಸೊ 55 ವರ್ಷಗಳು ಅಂದ್ರೆ ಅವ್ರ ತಂಗಿಯನ್ನ ಕಳ್ಕೊಂಡಿದ್ದಾರೆ, ಅವ್ರ ತಂಗಿಯನ್ನ ಮಿಸ್ ಮಾಡ್ಕೊಂಡಿದ್ದಾರೆ. ಅವ್ರ ತಂಗಿಗೆ ಇವಾಗ ನ್ಯಾಯ ಕೊಡಿಸಿ ಅಂತ ಹೇಳಿ ಮತ್ತೆ ಪದ್ಮಲತಾ ಅವರ ಅಕ್ಕ ಮುನ್ನೆಲೆಗೆ ಬಂದಿರುವಂತದ್ದು. SIT ಅಧಿಕಾರಿಗಳಿಗೂ ಕೂಡ ಮನವಿಯನ್ನ ಮಾಡಿದ್ದಾರೆ, ನನ್ನ ತಂಗಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ನೀವು ನೋಡ್ತಿದ್ದೀರಾ ಪದ್ಮಲತಾ ಅವರು ಆಗ ಹೇಗಿದ್ರು, ಅವರ ಅಕ್ಕಗೂ ಹಾಗೆ ಪದ್ಮಲತಾ ಅವ್ರಿಗೂ ಸಿಮಿಲರ್ ಫೇಸ್. ನೋಡಿ, ಅವರ ಅಕ್ಕ ಹೇಗಿದ್ದಾರೆ, ಪದ್ಮಲತಾ ಅವರು ಕೂಡ ಹಾಗೆ ಇದ್ದಾರೆ. ಇಬ್ರು ಒಂದೇ ರೀತಿಯಲ್ಲಿ ಇದ್ದಾರೆ. ಸೊ ಇದು ಪದ್ಮಲತಾ ಅವರ ಫೋಟೋ ನೀವು ಇಲ್ಲಿ ಗಮನಿಸ್ತಿರುವಂತದ್ದು. ಪದ್ಮಲತಾ ಅವ್ರಿಗೆ ಆಗ ಒಂದು 18 ವರ್ಷನೋ ಅಥವಾ 17 ವರ್ಷದಲ್ಲಿದ್ದಾಗ ಅವರು ಮಿಸ್ಸಿಂಗ್ ಆಗಿದ್ರು. ಗಮನಿಸ್ಬೋದು ನೀವು ಅವರ ಫೋಟೋವನ್ನ. ಸೊ ಈ ಒಂದು ಕೇಸ್ಗೆ ಒಂದು ತಾರ್ಕಿಕವಾಗಿ ಅಂತ್ಯ ಸಿಕ್ಕತ್ತಾ? ನೋಡಿ, 39 ವರ್ಷದಿಂದ ಕೂಡ ಈ ಒಂದು ಕುಟುಂಬ ನ್ಯಾಯಕ್ಕಾಗಿ ಕಾದು ಕುಳಿತಿದ್ದಾರೆ. ಅವ್ರಿಗೆ ನ್ಯಾಯ ಸಿಗುತ್ತಾ? SIT ಅಧಿಕಾರಿಗಳ ತಂಡ ನ್ಯಾಯ ಕೊಡಿಸ್ತಾರಾ? ನ್ಯಾಯ ಕೊಡಿಸಿದ್ರೆ ಇಡೀ ನಮ್ಮ ಕರ್ನಾಟಕಕ್ಕೆ ಒಂದು ಖುಷಿಯಾದಂಥ ಒಂದು ವಿಚಾರವಾಗುತ್ತೆ. ಯಾಕಂದ್ರೆ ಅಷ್ಟು ವರ್ಷಗಳಿಂದ ಅಂದ್ರೆ ಒಂದು ಕೇಸಿಗೆ ನ್ಯಾಯ ಸಿಕ್ಕಿಲ್ಲ. ಈಗ ನ್ಯಾಯ ಸಿಕ್ಕಿದ್ರೆ ಅದು ನಮ್ಮ ಕರ್ನಾಟಕದಲ್ಲಿ ನ್ಯಾಯ ದೇವತೆಯನ್ನ ಎತ್ತಿ ಹಿಡಿದಂತಾಗುತ್ತೆ. ನೋಡಿ, ನ್ಯಾಯ ಎಲ್ರಿಗೂ ಒಂದೇ. ಯಾರೂ ಕೂಡ ಇಲ್ಲಿ ದೊಡ್ಡವರಲ್ಲ, ಚಿಕ್ಕವರಲ್ಲ. ನಾವು ಯಾರೇ ಕೂಡ ದೊಡ್ಡ ಮಂದಿ ಆಗಿದ್ರು ಕೂಡ, ಪ್ರಭಾವಿ ವ್ಯಕ್ತಿಗಳಾಗಿದ್ರು ಅವ್ರನ್ನ ಬಿಡಲ್ಲ. ಎಲ್ರಿಗೂ ನ್ಯಾಯ ನಾವು ಕೊಡಿಸ್ತೀವಿ ಅನ್ನೋದು ನಮ್ಮ ರಾಜ್ಯದಲ್ಲಿ ಸ್ಥಾಪನೆ ಆಗುತ್ತೆ. ಎಲ್ಲ ನಮ್ಮ ರಾಜ್ಯದ ಜನರೇನಿದ್ದಾರೆ ಅವ್ರಿಗೆ ಯಾವುದೇ ಭಯ ಇರಲ್ಲ. ದೊಡ್ಡವ್ರು ಏನ್ ಮಾಡಿದ್ರು ನಡೆಯುತ್ತೆ, ನಾವು ಏನಕ್ಕೆ ಹೋಗ್ಬೇಕು ಅವ್ರ ವಿಚಾರಕ್ಕೆ ಅನ್ನೋ ಒಂದು ಇದಿರಲ್ಲ. ಸೊ ಎಲ್ಲರೂ ಕೂಡ ನಿರಾಳವಾಗಿ ಬದುಕುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈಗ ಎಲ್ರಿಗೂ ಒಂದು ಭಯ ಇದೆ, ಯಾರು ಏನು ಮಾಡ್ತಾರೋ, ಅಂದ್ರೆ ನಮ್ಗೆ ಏನಾದ್ರೂ ಆದ್ರೂ ಸೊ ಅದು ಎಲ್ಲಿ ಹೊರಗಡೆ ಬರಲ್ವೋ, ಅದನ್ನಲ್ಲೇ ಮುಚ್ಚಾಕ್ಬಿಡ್ತಾರೋ ಅಂತ ಒಂದು ಭಯ ಇದೆ ಈಗ ಈ ಎಲ್ಲ ಪ್ರಕರಣಗಳನ್ನ ನೋಡಿದಾಗ. ಈ ಒಂದು ಈ ಅಂದ್ರೆ ಸೌಜನ್ಯ ಪ್ರಕರಣ ಆಗಿರ್ಬೋದು, ಪದ್ಮಲತಾ ಅವರ ಪ್ರಕರಣ ಆಗಿರ್ಬೋದು, ಅನನ್ಯ ಭಟ್ ಅವರ ಪ್ರಕರಣ ಆಗಿರ್ಬೋದು, ಈ ಎಲ್ಲ ಪ್ರಕರಣಗಳಿಗೆ ಸತ್ತಿರುವಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ನ್ಯಾಯ ದೇವತೆ ಕಂಡ್ಬಿಟ್ಟಂತಾಗತ್ತೆ. ಎಸ್. ಹಾಗೆ ಈಗ ಇನ್ನೊಂದು ದೊಡ್ಡ ಸುದ್ದಿ ಏನಂತಂದ್ರೆ ಮತ್ತೊಂದು ದೊಡ್ಡ ಸುದ್ದಿ ಇದೆ. ಆ ಸುದ್ದಿಯನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.